ಮುಂಗಾರು ಮಳೆ ಸುರಿದಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಬರ ಎದುರಾಗೋ ಸಾಧ್ಯತೆ ಹೆಚ್ಚಿದೆ. ಇದರ ಮಧ್ಯೆ ಜಿಲ್ಲೆಯ ಕಿಂಡಿ ಅಣೆಕಟ್ಟುಗಳಿಗೆ ಗೇಟ್ ಅಳವಡಿಸದೇ ಇರುವುದು ರೈತರಲ್ಲಿ ಮತ್ತಷ್ಟು ಆತಂಕ ಹೆಚ್ಚಿಸಿದೆ. ಈ ಕುರಿತ ವರದಿ ಇಲ್ಲಿದೆ. ಮಳೆ ಕೊರತೆ, ಅನ್ನದಾತರಲ್ಲಿ ಬರದ ಆತಂಕ. ಕಿಂಡಿ ಅಣೆಕಟ್ಟುಗಳಿಗೆ ಗೇಟ್ ಅಳವಡಿಕೆಗೆ ಒತ್ತಾಯ. ರಾಜ್ಯದಲ್ಲಿ ಒಂದ್ ಕಡೆ ಭೀಕರ ಬರಗಾಲ, ಇನ್ನೊಂದ್ ಕಡೆ ಮಳೆ. ಇದರಿಂದ ದಿಕ್ಕು ತೋಚದೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಎಂದಲ್ಲ ನಾಳೆ ಮಳೆ ಬರುತ್ತೆ ಅಂತ ರೈತರು ಮುಗಿಲತ್ತ ಮುಖ ಮಾಡಿದ್ದಾರೆ. ಹೀಗಿರುವಾಗ ಉಡುಪಿ ಜಿಲ್ಲೆಯಲ್ಲೂ ಈ ಬಾರಿ ಮಳೆ ಕೊರತೆ ಎದುರಾಗಿದ್ದು ಬರದ ಆತಂಕ ಎದುರಾಗಿದೆ. ಹೀಗಾಗಿ ಜಿಲ್ಲೆಯಲ್ಲಿ ನೀರಿನ ಸಂರಕ್ಷಣೆಗೆ ಈಗಿನಿಂದಲೇ ಪೂರ್ವ ಸಿದ್ಧತೆ ಅಗತ್ಯವಿದೆ ಅನ್ನುವುದು ರೈತರ ಮತ್ತು ತಜ್ಞರ ಆಗ್ರಹವಾಗಿದೆ. ಮಳೆಗಾಲದಲ್ಲಿ ಜಿಲ್ಲೆಯಲ್ಲಿರುವ 1500ಕ್ಕೂ ಅಧಿಕ ಕಿಂಡಿ ಅಣೆಕಟ್ಟುಗಳ ಬಾಗಿಲುಗಳನ್ನು ತೆರವುಗೊಳಿಸಲಾಗುತ್ತದೆ. ಆದರೆ ಈ ಬಾರಿ ಉತ್ತಮ ಮಳೆ ಆಗ್ತಿದ್ದಂತೆ ಗೇಟ್ ಅಳವಡಿಸಿ ನದಿ ಸಿಹಿ ನೀರನ್ನ ಸಂಗ್ರಹಿಸಬೇಕೆಂದು ರೈತರು ಒತ್ತಾಯಿಸುತ್ತಿದ್ದಾರೆ. ಕಾರಣ ಪ್ರಸ್ತುತ ಅಪಾರ ಪ್ರಮಾಣದ ನೀರು ನದಿಗಳ ಮೂಲಕ ನೇರ ಸಮುದ್ರ ಸೇರುತ್ತಿದೆ. ಬಳಿಕ ಸಮುದ್ರದ ಉಪ್ಪು ನೀರು ನದಿಗೆ ನುಗ್ಗುತ್ತದೆ. ಇದರಿಂದ ಕೃಷಿಗೂ ಹಾನಿ ಉಂಟಾಗುತ್ತದೆ. ಜೊತೆಗೆ ಕುಡಿಯುವ ನೀರಿನ ಮೂಲಗಳ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಅನ್ನುವುದು ರೈತರ ಆತಂಕವಾಗಿದೆ. ಇನ್ನು ಜಿಲ್ಲಾ ಪಂಚಾಯತ್ ಕೂಡ ಸಿಹಿ ನೀರಿನ ಸಂಗ್ರಹಕ್ಕೆ ಆದ್ಯತೆ ನೀಡುವಂತೆ ಸೂಚನೆ ನೀಡಿದೆ. ಆದರೆ ಈವರೆಗೆ ಈ ಜಿಲ್ಲೆಯ ಯಾವುದೇ ಕಿಂಡಿ ಅಣೆಕಟ್ಟಿಗೂ ಗೇಟ್ ಅಳವಡಿಸಿಲ್ಲ. ಇದು ರೈತರ ಕಣ್ಣು ಕೆಂಪಗಾಗಿಸಿದೆ. ತಕ್ಷಣ ಕ್ರಮ ಕೈಗೊಂಡ್ರೆ ಮಾತ್ರ ಭವಿಷ್ಯದಲ್ಲಿ ಎದುರಾಗುವ ಬರದ ಪರಿಸ್ಥಿತಿ ಎದುರಿಸಲು ಸಾಧ್ಯ ಅನ್ನೋದು ರೈತರ ಅಭಿಪ್ರಾಯವಾಗಿದೆ. ಅಣೆಕಟ್ಟು ಒಂದೊಂದು ಹಾಲಾಗಿ ಇಟ್ಟರೆ ಒಳ್ಳೆಯದು. ಯಾಕಂದರೆ ಅದು ನೀರಿನ ಮಟ್ಟ ಈಗಲೇ ಡೌನ್ ಆಗಿದೆ. ನಾನು ಅಣೆಕಟ್ಟು ಕೆಲಸ ಮಾಡ್ತಿರೋದ್ರಿಂದ ಡಿಸೆಂಬರ್ನಲ್ಲಿ ಹೇಗೆ ನೀರಿನ ಮಟ್ಟ ಉಂಟು ಅದೇ ಮಟ್ಟ ಈಗ ನಿಂತಿದೆ. ಆದ್ದರಿಂದ ಒಂದೊಂದು ಹಲೆ MI ಅವರು ಇದರ ಬಗ್ಗೆ ಒಂಚೂರು ಗಮನ ಕೊಟ್ಟು ಒಂದೊಂದು ಹಲಗೆಯನ್ನು ಆಚೆ ಎರಡೂ ಸೈಡ್ಗೆ ಒಂದೊಂದು ಹಲಗಿಟ್ಟರೆ ಅದು ನೀರಿನ ಮಟ್ಟ ಸ್ವಲ್ಪ ಜಾಸ್ತಿ ಬರ್ಬೋದು. ಇಲ್ಲದಿದ್ದರೆ ಮತ್ತೆ ನೆಕ್ಸ್ಟಿಗೆ ನೀರಿನ ಅಭಾವ ಭಾರಿ ಬರ್ಬೋದು. ಒಟ್ನಲ್ಲಿ ಮಳೆರಾಯಿನ ಕಣ್ಣಾ ಮುಚ್ಚಾಲೆ ಆಟಕ್ಕೆ ರೈತರು ಹೈರಾಣಾಗಿದ್ದಾರೆ. ಹೀಗಾಗಿ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕಿಂಡಿ ಅಣೆಕಟ್ಟುಗಳಿಗೆ ಗೇಟ್ ಅಳವಡಿಸುವ ಕೆಲಸ ಮಾಡಲಿ ಅನ್ನುವುದು ರೈತರ ಒತ್ತಾಯವಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.